ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು, ಆಚಾರ ವಿಚಾರ, ನಡೆ ನುಡಿ ಇವುಗಳನ್ನು ನಮ್ಮ ಹಿರಿಯರು ಹೇಳುತ್ತಿದ್ದರು. ಅವರು ಹೇಳುತ್ತಿದ್ದ ಪ್ರತಿಯೊಂದು ಕೆಲಸಗಳಿಗೂ ಒಂದೊಂದು ಕಾರಣ ಇರುತ್ತಿತ್ತು. ಇದರಿಂದ ಮನೆಯ ಸದಸ್ಯರ ಆರೋಗ್ಯ ಜೊತೆಗೆ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ಹಿರಿಯರು ಸಮಯಕ್ಕೆ ಸರಿಯಾಗಿ ಪಾಲಿಸುತ್ತಿದ್ದ ಕೆಲಸಗಳು ವಾಸ್ತು, ಜ್ಯೋತಿಷ್ಯ, ವೈಜ್ಞಾನಿಕವಾಗಿಯೂ ಸರಿಹೊಂದುತ್ತಿತ್ತು. ಪ್ರತಿಯೊಬ್ಬರಿಗೂ ವಿವಿಧ ವಿನ್ಯಾಸದ ಬಟ್ಟೆಗಳನ್ನು ಧರಿಸುವುದೆಂದರೆ ಎಲ್ಲಿಲ್ಲದ ಸಂತೋಷ. ತಾವು ಧರಿಸುವ ಬಟ್ಟೆಗಳ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದವರು ಯಾವಾಗಲೂ ತಮ್ಮ ಬಟ್ಟೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಬಟ್ಟೆಗಳನ್ನು ಜೋಡಿಸುವುದರಲ್ಲಿ, ಒಗೆಯುವುದರಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೆದು ಬಿಡುತ್ತಾರೆ. ಹಲವೆಡೆ ಗುರುವಾರದಂದು ಬಟ್ಟೆಗಳನ್ನು ಒಗೆಯುವುದಿಲ್ಲ, ಅದನ್ನು ಅಶುಭವೆಂದು ಪರಿಗಣಿಸುತ್ತಾರೆ. ಗುರುವಾರದಂದು ಕೇವಲ ಬಟ್ಟೆಗಳನ್ನು ಒಗೆಯದೇ ಇರುವುದು ಮಾತ್ರವಲ್ಲ, ಹೊಸ ಬಟ್ಟೆಗಳನ್ನು ಕೂಡ ಈ ದಿನ ಉಪಯೋಗಿಸುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬ್ಯೂಸಿ ಇರುವುದರಿಂದ ಓಡುತ್ತಿರುವ ಸಮಯದೊಂದಿಗೆ ಜನರು ಕೂಡ ಓಡುತ್ತಿದ್ದಾರೆ. ಒತ್ತಡದ ಜೀವನದಲ್ಲಿ ಸಮಯವನ್ನು ನಿಭಾಯಿಸಲು ಹಲವು ಜನರು ರಾತ್ರಿ ವೇಳೆ ಬಟ್ಟೆಯನ್ನು ಒಗೆಯುತ್ತಾರೆ. ಸಮಯವನ್ನು ಉಳಿಸಲು ಹೋಗಿ ರಾತ್ರಿ ವೇಳೆ ಬಟ್ಟೆಗಳನ್ನು ಒಗೆಯುವುದರಿಂದಾಗುವ ಸಮಸ್ಯೆಗಳ ಬಗ್ಗೆ ಯಾರಿಗೂ ಕೂಡ ಅರಿವಿಲ್ಲ. ಒಂದು ವೇಳೆ ಗೊತ್ತಿದ್ದರೂ ದಿನನಿತ್ಯದ ಈ ಜೀವನ ಶೈಲಿಯಲ್ಲಿ ಅದನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ಕೆಲಸಗಳನ್ನು ಪಾಲಿಸದೇ ಇದ್ದರೂ ನಾವು ತಿಳಿದುಕೊಳ್ಳುವುದು ಉತ್ತಮ. ರಾತ್ರಿ ಸಮಯದಲ್ಲಿ ಬಟ್ಟೆಗಳನ್ನು ತೊಳೆಯಬಾರದೆಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ಬಟ್ಟೆಗಳನ್ನು ತೊಳೆದು ಒಣಗಿಸುವುದರಿಂದ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸೂರ್ಯನ ಬೆಳಕಿನಲ್ಲಿ ಬಟ್ಟೆಗಳನ್ನು ಒಣಗಿಸುವುದರಿಂದ ಬಟ್ಟೆಗಳಲ್ಲಿನ ನಕಾರಾತ್ಮಕ ಶಕ್ತಿಯು ಹೊರಟು ಹೋಗುತ್ತದೆ ಎನ್ನುವ ನಂಬಿಕೆ. ಆದರೆ ರಾತ್ರಿ ವೇಳೆ ಸೂರ್ಯನ ಬೆಳಕು ಇಲ್ಲದಿರುವುದರಿಂದ ಬಟ್ಟೆಗಳಲ್ಲಿನ ನಕಾರಾತ್ಮಕ ಶಕ್ತಿಯು ಬಟ್ಟೆಗಳಲ್ಲಿ ಹಾಗೆಯೇ ಉಳಿದು ಬಿಡುತ್ತದೆ. ನೀವು ಈ ಬಟ್ಟೆಯನ್ನು ಧರಿಸಿದಾಗ ಬಟ್ಟೆಯಲ್ಲಿನ ದುಷ್ಟಶಕ್ತಿಗಳು ನಿಮ್ಮನ್ನು ಪ್ರವೇಶಿಸುತ್ತದೆ. ಇದರಿಂದ ನೀವು ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಇದಕ್ಕೆ ವೈಜ್ಞಾನಿಕ ಕಾರಣವೇನೆಂದರೆ, ನಾವು ಬಟ್ಟೆಗಳನ್ನು ಉಪಯೋಗಿಸಿದಾಗ ಅದರಲ್ಲಿ ಹೊರಗಿನ ಕೀಟಾಣುಗಳು, ರೋಗಾಣುಗಳು ಸೇರಿಕೊಳ್ಳುತ್ತದೆ. ಆಗ ನಾವು ಉಪಯೋಗಿಸಿದ ಬಟ್ಟೆಗಳನ್ನು ತೊಳೆದು ಸೂರ್ಯನ ಬಿಸಿಲಿಗೆ ಹಾಕುವುದರಿಂದ ಅದರಲ್ಲಿನ ರೋಗಾಣುಗಳು ಸಾಯುತ್ತದೆ. ಒಂದು ವೇಳೆ ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ತೊಳೆದು ಒಣಗಿಸಿದರೆ ಸೂರ್ಯನ ಶಾಖ ಬಟ್ಟೆ ಮೇಲೆ ಬೀಳದೆ ಹಾನಿಕಾರಕ ರೋಗಾಣುಗಳು ನಾಶವಾಗುವುದಿಲ್ಲ, ಬದಲಾಗಿ ರೋಗಾಣುಗಳು ಹೆಚ್ಚಾಗುತ್ತದೆ. ಹಾಗಾಗಿ ಹಿಂದಿನ ಕಾಲದಿಂದಲೂ ಬಟ್ಟೆಗಳನ್ನು ಸೂರ್ಯನ ಬೆಳಕಿನಲ್ಲೇ ಒಣಗಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಗುರು ಈಶಾನ್ಯದ ಅಧಿಪತಿಯಾಗಿದ್ದಾನೆ ಮತ್ತು ಈಶಾನ್ಯ ದಿಕ್ಕು ಮಕ್ಕಳಿಗೆ ಸಂಬಂಧಿಸಿದ ದಿಕ್ಕಾಗಿದೆ. ಹಾಗಾಗಿ ಗುರುವಾರದಂದು ಬಟ್ಟೆಗಳನ್ನು ತೊಳೆಯುವುದರಿಂದ ಕುಟುಂಬದ ಸದಸ್ಯರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ದಿನದಂದು ಬಟ್ಟೆಗಳಿಗೆ ಸೋಪನ್ನು ಹಾಕಿ ತೊಳೆಯುವುದರಿಂದ ಗುರು ದುರ್ಬಲಗೊಳ್ಳುತ್ತಾನೆ. ವಾಸ್ತುಶಾಸ್ತ್ರದ ಪ್ರಕಾರ ಗುರುವಾರದಂದು ಬಟ್ಟೆಗಳನ್ನು ತೊಳೆಯುವುದು ಮಾತ್ರವಲ್ಲ, ನೆಲವನ್ನು ಒರೆಸಬಾರದು, ಸೋಪನ್ನು ಬಳಸಬಾರದು ಎಂದು ಹೇಳುತ್ತಾರೆ. ಗುರುವಾರದಂದು ಕೂದಲನ್ನು, ಉಗುರುಗಳನ್ನು ಕತ್ತರಿಸಬಾರದು. ಈ ದಿನ ಮಾಂಸಾಹಾರ, ಮದ್ಯವನ್ನು ಕೂಡ ಸೇವಿಸಬಾರದು. ನೀವು ಈ ಕೆಲಸಗಳನ್ನು ಮಾಡುವುದರಿಂದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಜಾತಕದಲ್ಲಿ ಗುರು ದುರ್ಬಲನಾಗುತ್ತಾನೆ. ನಿಮ್ಮೆಲ್ಲ ಗ್ರಹಗಳು ದುಷ್ಪರಿಣಾಮವನ್ನು ನೀಡುತ್ತದೆ. ರಾತ್ರಿ ಸಮಯದಲ್ಲಿ ಬಟ್ಟೆಯನ್ನು ಒಗೆಯುವುದರಿಂದ ಗ್ರಹ ದೋಷ, ಆರ್ಥಿಕ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸುತ್ತವೆ ಎನ್ನುವ ನಂಬಿಕೆ. ಹಾಗಾಗಿ ಬಟ್ಟೆಗಳನ್ನು ಹೆಚ್ಚಾಗಿ ಬೆಳಗಿನ ಸಮಯದಲ್ಲಿ ತೊಳೆಯಿರಿ. ಅದರಲ್ಲೂ ಗುರುವಾರದಂದು ಬಟ್ಟೆಯನ್ನು ಒಗೆಯದೇ ಇರುವುದು ಉತ್ತಮ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.